ಜನವರಿ 19ರಂದು ರೋಟರಿ ಕ್ಲಬ್ನಲ್ಲಿ ನಡೆದ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಗೆಲುವು ಸಾಧಿಸಿ ಎಂದು ಅಧಿಕಾರ ಸ್ವೀಕರಿಸಿದರು. ಜನವರಿ 19ರಂದು ನಡೆದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಾಮಾನ್ಯ ಮಹಿಳಾ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಿಸಿದ ಸ್ಥಾನಗಳಿಗೆ ಚುನಾವಣೆಯನ್ನ ನಡೆಯಿತು. ಈ ಚುನಾವಣೆಯಲ್ಲಿ ಕಲಬುರಗಿ ತಾಲೂಕಿನ ಶಿಕ್ಷಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ 15 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಶಿಕ್ಷಕರ ಪತ್ತಿನ ಸಹಕಾರ ಸಂಘಕ್ಕೆ ಇಂದು ಪರಮೇಶ್ವರ ಓಕುಳಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿದ್ದ ಕೃಷ್ಣಪ್ಪ ನಾಯಕ್ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಹಕಾರ ಸಂಘದ ನಿರ್ದೇಶಕರಾದ ಶ್ರೀ ಪರಮೇಶ್ವರ ಓಕುಳಿ, ಅಧ್ಯಕ್ಷರು ಶಿಕ್ಷಕರ ಸಹಕಾರ ಸಂಘ, ಕೃಷ್ಣಪ್ಪ ನಾಯಕ್ ಶಿಕ್ಷಕರ ಸಹಕಾರ ಸಂಘ ಕಲಬುರಗಿ ಉಪಾಧ್ಯಕ್ಷರು, ಪರಮೇಶ್ವರ ಬಿ ದೇಸಾಯಿ, ಪ್ರಭುಲಿಂಗ ಪಿ ಮುಲ್ಗಿ, ಅಶೋಕ್ ಸೊನ್ನಾ, ಉಸ್ಮಾನ್ ಭಾಷಾ ಹುಸೇನ್ ಸಾಬ್, ಈಶ್ವರಗೌಡ ಪಾಟೀಲ್, ಮೈನಾದೀನ್ ದಫೀದಾರ್, ಭಾನುಕುಮಾರ್ ಗಿರಗೋಳ, ಮಹಾನಂದ ಪಿ ಹುಲಿ, ನಂದಿನಿ ಸುರೇಂದ್ರ, ರವೀಂದ್ರ ಜಿ ಸಿರಕನಹಳ್ಳಿ, ಮಯೂರಿ ವಿರೂಪಾಕ್ಷ, ಚಂದ್ರಕಾಂತ್ ಸಾಯಿಬಣ್ಣ ಭಗಾನ್ ಶಿಕ್ಷಕರ ಸಹಕಾರ ಸಂಘದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು. ಕಲಬುರಗಿ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ 25 ಮತ್ತು 30ನೇ ಸಾಲಿಗೆ ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧ ಆಗಿದಂಥ ಶಿಕ್ಷಕರ ಸ್ನೇಹಿ ಪ್ಯಾನೆಲ್ನ ಪರಮೇಶ್ವರ ಓಕುಳಿ ಮತ್ತು ಕೃಷ್ಣಪ್ಪ ನಾಯಕ್ ಅವರ ಅವಿರೋಧ ಆಯ್ಕೆ ಮಾಡಿದಂಥ ನಮ್ಮ ನಿರ್ದೇಶಕ ಮಂಡಳಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇವೆ. ಜೊತೆಗೆ ತಾವು ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು. ನಾವು 15 ಮಂದಿ ನಿರ್ದೇಶಕರು ಮತ್ತು ನಮ್ಮ ಹಿಂದೆ ಅನೇಕ ಕಾರಣದ ಕೈಗಳು ನಮಗೆ ಕೆಲಸ ಮಾಡಿದ್ದಾವೆ. ಅವರೆಲ್ಲ ಹೆಸರು ಉಳಿಸಬೇಕಾದರೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಜೊತೆಗೆ ಈ ಒಂದು ಬ್ಯಾಂಕ್ ಉಳಿಸಲಿಕ್ಕೆ ಮತ್ತು ಶಿಕ್ಷಕರ ಹಣ ಭದ್ರತೆಗಾಗಿ ನಾವು ಹಗಲಿರುಳು ಹೋರಾಟ ಮಾಡಬೇಕಾಗುತ್ತದೆ. ಮತ್ತು ಈ ಬ್ಯಾಂಕನ್ನು ಶೇಬ್ರಿ ಕುಂಠಿತವಾಗೋದು ಎಷ್ಟೋ ಜನ ಸುಸ್ತಿದಾರನ್ನು ವಸೂಲು ಮಾಡ್ತಕ್ಕಂಥ ಕೆಲಸ ನಮ್ಮ ನಿರ್ದೇಶಕ ಮಂಡಳಿ ನಾವು ಈಗಾಗಲೇ ಅವರಿಗೆ ಟಾರ್ಗೆಟ್ ಮಾಡಿದೆ. ಒಬ್ಬ ನಿರ್ದೇಶಕ ಮಂಡಳಿ ಎರಡು ಸದಸ್ಯರನ್ನು ಸುಸ್ತಿ ಬಡ್ಡಿ ಅಂಕೆ ರಿಟರ್ನ್ ಅಂದರೆ ಕಟ್ಟತಕ್ಕಂಥ ಕೆಲಸ ಮಾಡಬೇಕು. ಅವರು ಮನವೊಲಿಸಿ ಯಾರು ಡಿಫಾಲ್ಟರ್ ಇದೆ ಅವರನ್ನು ಮನವೊಲಿಸ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ನಿರ್ದೇಶಕರಿಗೆ ಈ ತಿಂಗಳಲ್ಲಿ 2 ಮಂದಿ ಡಿಫಾಲ್ಟರನ್ನು ಬರೆಸ್ತಕ್ಕಂಥ ಕೆಲಸ ನಮ್ಮ ನಿರ್ದೇಶಕ ಮಂಡಳಿಗೆ ಆಗಾಗಲೇ ನಾವು ಮನವಿ ಮಾಡಿಕೊಂಡಿದೆ. ಅವರು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬ್ಯಾಂಕಿನ ಸಿಬ್ಬಂದಿ ಕೂಡ ಅವರಿಗೆ ಕಳಕಳಿ ವಿನಿಸ್ಕೊಂಡಿದ್ದೇನೆ. ನಿರ್ದೇಶಕ ಮಂಡಳಿ ಮತ್ತು ಬ್ಯಾಂಕಿನ ಸಿಬ್ಬಂದಿ ಒಂದೇ ಗಾಡಿ 2 ಚಕ್ರಗಳಿದ್ದಂತೆ ಆ 2 ಚಕ್ರಗಳನ್ನು ಸರಿಸಮನಾಗಿ ಹೋದಾಗ ಮಾತ್ರ ಅಭಿವೃದ್ಧಿಗೆ ಆಲಕ್ಕೆ ಸಾಧ್ಯ ಅಂತೇಳಿ ಅವರಲ್ಲಿ ಕೂಡ ಸೂಚನೆ ಕೊಟ್ಟಿದ್ದೇನೆ. ಅದಕ್ಕೆ ಈ ಒಂದು ನಮ್ಮೆಲ್ಲರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು 13 ಮಂದಿ ನಿರ್ದೇಶಕರಿಗೆ ಆಯ್ಕೆ ಮಾಡಿದಂಥ ನಮ್ಮಿಂದ ಅನೇಕ ಜನರು ಶ್ರಮಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣ ಮಾಜಿ ಕ್ಷೇತ್ರ ಭರತರಾಜ್ ಸಾವಳಿಗೆಯವರು ಮತ್ತು ಜಿಲ್ಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು ಆತ್ಮೀಯ ಸೋದರರಾದಂಥ ಮಲ್ಲಿಕಾರ್ಜುನ್ ಅವರು
ಮತ್ತು ರವಿ ಮುದ್ದನವರು ಮತ್ತು ನೌಕರ ಸಂಘದ ಅಧ್ಯಕ್ಷರು ಮತ್ತು ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷರು, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು, GPT ಸಂಘದ ಅಧ್ಯಕ್ಷ ಮತ್ತು ಸದಸ್ಯರು, NPS ನೌಕರ ಸಂಘದ ಎಲ್ಲ ವಿಧದ ಸಂಘಗಳನ್ನು ನಮ್ಮ ಮೇಲೆ ಅನುದಾನಿತ ಶಿಕ್ಷಕರ ಸಂಘ ಮತ್ತು ಎಲ್ಲರೂ ನಮ್ಮ ಮೇಲೆ ಭರವಸೆ ಇಟ್ಟು ಏನು ಚುನಾಯಿತಿ ಮಾಡಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇವೆ. ಅವರ ಹೆಸರಿಗೆ ಚ್ಯುತಿ ಬರದಂತೆ ನಾವೆಲ್ಲರೂ ನಡೆದುಕೊಳ್ಳುತ್ತೇವೆ. ಬ್ಯಾಂಕಿನ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸ್ತೇವೆ ಅಂಥೇಳಿ ಈ ಮೂಲಕ ಸರ್ವ ಸದಸ್ಯರಿಗೂ ಕಳಕಳಿ ಮನವಿದೆ. ತಾವು ಏನೇ ಕುಂದುಕೊರತೆಗಳಿದ್ದರೆ ನೇರವಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಜೊತೆಗೆ ನಿಮ್ದು ಏನೇ ಇತ್ತಂದರೆ ಕಾನೂನಾತ್ಮಕವಾಗಿ ನಿಮ್ಮ ಏನು ಬೇಡಿಕೆಗಳೆಲ್ಲರೂ ಈಡೇರಿಸಲಿಕ್ಕೆ ನಮ್ಮ ಮಂಡಳಿ, ನಮ್ಮ ನಿರ್ದೇಶಕ ಮಂಡಳಿ ಸದಾ ಸಿದ್ಧ ಆಗಿದೆ ಅಂತ ಹೇಳುತ್ತಾ ಮತ್ತೊಮ್ಮೆ ಸರ್ವ ಸದಸ್ಯರಿಗೂ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.